ನಮಸ್ಕಾರ. ನಾನು ಮಾರುತಿರಾವ್, ನಿವೃತ್ತ ಅಧಿಕಾರಿ, ತುಮಕೂರು ಹಾಲು ಒಕ್ಕೂಟ. ನಾನು ಹಲವಾರು ತಿಂಗಳಿಂದ ಯಾವುದೇ ಭವಿಷ್ಯ ನಿಧಿಯ ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ. ಇದಕ್ಕೆ ಕಾರಣ ಭವಿಷ್ಯ ನಿಧಿಯಲ್ಲೇ ಫಾರ್ಮುಲಾ ಬಗ್ಗೆ ಗೊಂದಲ ಇತ್ತು. ಯಾರೆಲ್ಲ 1/9/2014 ನಂತರ 58 ವರ್ಷ ತುಂಬಿದೆ ಅವರಿಗೆ 4/11/22 ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಪ್ರಕಾರ ಕೊಡಬೇಕಾಗಿತ್ತು. ಹಲವಾರು ನಿವೃತ್ತರು ಹಣವನ್ನು ಕಟ್ಟಿದ್ರು, ಆದರೂ ಕೂಡ ಸುಮಾರು 7-8 ತಿಂಗಳು ಕಾಯಬೇಕಾಗಿ ಬಂತು. ಇದಕ್ಕೆ ಮುಖ್ಯ ಕಾರಣ ಭವಿಷ್ಯ ನಿಧಿ ಕೇಂದ್ರ ಕಚೇರಿ ಡೆಲ್ಲಿಯಿಂದ ಇವರಿಗೆ ಸರಿಯಾದ ಸ್ಪಷ್ಟ ಮಾಹಿತಿಗಳು ಇಲ್ಲದೆ ಇರೋದ್ರಿಂದ ಈ ವಿಳಂಬಕ್ಕೆ ಕಾರಣ ಆಯಿತು. ಆದ್ದರಿಂದ ಈ ವಿಳಂಬ ಇರೋದ್ರಿಂದ ನಾನು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ಸರಿಯಲ್ಲ ಅಂತ ಹೇಳಿ ನಾನು ಯಾವುದೇ ವಿಡಿಯೋಗಳನ್ನು ಹಾಕಿಲ್ಲ. ನಿಧಿ ಆಪ್ಕೆ ನಿಕಟ್ ಅನ್ನೋ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಹಣವನ್ನು ತುಂಬಿದ್ರು, ಯಾರೆಲ್ಲ 4/11/2022 ಪ್ರಕಾರ ಅರ್ಹತೆಯನ್ನು ಹೊಂದಿದ್ರು, ಭವಿಷ್ಯ ನಿಧಿಯವರ ಹಲವಾರು ಸುತ್ತೋಲೆಗಳ ಮೂಲಕ ಅವರು ಪ್ರಕಟಪಡಿಸಿದ್ರು, ವೆಬ್ಸೈಟ್ ಕೂಡ ತೆರೆದಿದ್ರು. ಆ ವೆಬ್ಸೈಟಲ್ಲಿ ಯಾರೆಲ್ಲ ಜಾಯಿಂಟ್ ಆಪ್ಷನನ್ನು ಸಬ್ಮಿಟ್ ಮಾಡಿದ್ರು, ಆ ಜಾಯಿಂಟ್ ಆಪ್ಷನ್ಗೆ ಪ್ರತಿಕ್ರಿಯೆಯಾಗಿ ನಮ್ಮ ಮಾಲೀಕರು ವೇತನದ ಮಾಹಿತಿಗಳನ್ನು ಆ ಒಂದು ವೆಬ್ಸೈಟ್ನಲ್ಲಿ ತುಂಬಿದರು. ಅದೆಲ್ಲ ಅನುಮೋದನೆ ಆದಮೇಲೆ ಭವಿಷ್ಯ ನಿಧಿಯವರು ಡಿಮ್ಯಾಂಡ್ ಲೆಟ್ರ್ ಕೊಟ್ಟಿದ್ದರು. ಆ ಡಿಮ್ಯಾಂಡ್ ಲೆಟರ್ ಆಧಾರದ ಮೇಲೆ ಡಿಫ್ರೆನ್ಷಿಯಲ್ ಅಮೌಂಟನ್ನು ಭವಿಷ್ಯ ನಿಧಿ ಕಚೇರಿಗೆ ಪಾವತಿ ಮಾಡಿದರು. ಅವರೆಲ್ಲ ಈ ಹೆಚ್ಚುವರಿ ಪಿಂಚಣಿಗಾಗಿ ಕಾಯ್ತಾ ಇದ್ದರು. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಹಣ ಪಾವತಿಸಿದ್ದಾರೆ ಅವರಿಗೆಲ್ಲ ರಿವೈಸ್ಡ್ PPO ಅಂದರೆ ಹೈಯರ್ ಪೆನ್ಷನ್ನ ಪರಿಷ್ಕೃತ ಆದೇಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಿನ್ನೆ ವಿತರಿಸಲಾದ ರಿವೈಸ್ಡ್ PPOಗಳು ಯಾರಿಗೆಲ್ಲ ಸಿಕ್ಕಿದೆ, ಯಾರಿಗೆಲ್ಲ ಈ ಸೌಲಭ್ಯ ಸಿಕ್ಕಿದೆ ಅನ್ನೋದಾದರೆ, ಯಾರೆಲ್ಲ 1/9/2014 ನಂತರ 58 ವರ್ಷ ತುಂಬಿದೆಯೋ, ಯಾರೆಲ್ಲ ಭವಿಷ್ಯ ನಿಧಿಯ ಗೈಡ್ಲೈನ್ಸ್ ಪ್ರಕಾರ, ಸುತ್ತೋಲೆಗಳ ಪ್ರಕಾರ ಆನ್ಲೈನ್ನಲ್ಲಿ ಜಾಯಿಂಟ್ ಆಪ್ಷನನ್ನು ಸಬ್ಮಿಟ್ ಮಾಡಿದ್ದಾರೆ, ಆ ಸಬ್ಮಿಟ್ ಮಾಡಿದಂಥ ಜಾಯಿಂಟ್ ಆಪ್ಷನ್ಗಳು ಅವರ ಮಾಲೀಕರು ಅಂದರೆ ಎಂಪ್ಲಾಯರ್ಗಳು ಅದನ್ನು ಸೂಕ್ತ ಮಾಹಿತಿಯೊಂದಿಗೆ, ವೇತನದ ಮಾಹಿತಿಯೊಂದಿಗೆ ಅಪ್ಲೋಡ್ ಮಾಡಿ ಅಪ್ರೂವಲ್ ನೀಡಿದ್ದಾರೆ. ಇದರ ನಂತರ ಯಾರಿಗೆಲ್ಲ ಭವಿಷ್ಯ ನಿಧಿ ಕಚೇರಿಯಿಂದ ಹಣವನ್ನು ಕಟ್ಟಲಿಕ್ಕೆ ಡಿಮ್ಯಾಂಡ್ ಲೆಟ್ರ್ ಬಂದಿದೆಯೋ, ಯಾರೆಲ್ಲ ಹಣವನ್ನು ಈಗಾಗಲೇ ಕಟ್ಟಿದ್ದಾರೆ ಅವರಿಗೆ ಈ ಹೆಚ್ಚುವರಿ ಪೆನ್ಷನ್ನು, ಹೆಚ್ಚುವರಿ ಪಿಂಚಣಿಯು ಅವರಿಗೆಲ್ಲ ವಿತರಣೆ ಮಾಡಿದ್ದಾರೆ. ಈ ಬಗ್ಗೆ ಇನ್ನೂ ಹಲವಾರು ಗೊಂದಲಗಳಿದೆ. ಸುಮಾರು ದೂರವಾಣಿ ಕರೆಗಳು ನನಗೆ ಬರ್ತಾನೆ ಇದೆ. ಫಾರ್ಮುಲಾ ಬಗ್ಗೆ ಇರ್ಬೋದು, ಅಥವಾ ಕೆಲವರು ಜಾಯಿಂಟ್ ಆಪ್ಷನ್ ಹಾಕುವಾಗ ಅವರು ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ಮಾಹಿತಿಯನ್ನು ಸರಿಯಾಗಿ ತುಂಬದೆ ಕೇವಲ ಒಂದೇ ಒಂದು ಸಂಸ್ಥೆಯ ಮಾಹಿತಿ ತುಂಬಿದ್ದಾಗಿರಬಹುದು. ಇನ್ನು ಕೆಲವರಿಗೆ ಜಾಯಿಂಟ್ ಆಪ್ಷನ್ ಹಾಕಲಿಕ್ಕೆ ಸಾಧ್ಯನೇ ಆಗಿಲ್ಲ, ಅವರ ಆಧಾರ್ ನಂಬರ್ ಮತ್ತು PF ನಂಬರಲ್ಲಿ ಇರೋ ವ್ಯತ್ಯಾಸಗಳಿಂದಾಗಿ ಆಗಿರ್ಬೋದು. ಇನ್ನು ಕೆಲವರಿಗೆ ಈ ಏನು ಪ್ರಕ್ರಿಯೆ ನಡೀತಾ ಇದೆ ಹೈಯರ್ ಪೆನ್ಷನ್ ಬಗ್ಗೆ ಮಾಹಿತಿನೇ ಇಲ್ಲದೆ ಅವರು ಯಾವುದೂ ಜಾಯಿಂಟ್ ಆಪ್ಷನ್ ಸಬ್ಮಿಟ್ ಈವರೆಗೂ ಮಾಡಿಲ್ಲ, ಈಗ ಮಾಡ್ಬೋದಾ ಅನ್ನೋ ಮಾಹಿತಿ ಇರ್ಬೋದು. ಈ ಥರ ಹಲವಾರು ಪ್ರಶ್ನೆಗಳು ಬರ್ತಾ ಇದೆ. ಇದ್ರ ಮಧ್ಯ ಯಾರೆಲ್ಲ 1/9/2014 ಒಳಗಡೆ ಅಂದರೆ ಹಿಂದೆ 58 ವರ್ಷ ತುಂಬಿದೆ ಅವರಿಗೆ ಈ ಸೌಲಭ್ಯ ಸಿಗುತ್ತಾ, ಅವ್ರಿಗೂ ಈಗ ವಿತರಣೆ ಮಾಡಲಾಗುತ್ತಾ ಅನ್ನೋ ಹಲವಾರು ಪ್ರಶ್ನೆಗಳಿದೆ. ಇದು ಬಹು ದೊಡ್ಡ ಮಾಹಿತಿ. ಒಂದು ಚಿಕ್ಕ ವಿಡಿಯೋದಲ್ಲಿ ನಾನು ಎಲ್ಲದೂ ಹಂಚ್ಕೊಳ್ಳಿಕ್ಕಾಗಲ್ಲ. ಹಿಂದೆ ನಾನು ವಿಡಿಯೋಗಳನ್ನು 40-45 ನಿಮಿಷದಲ್ಲಿ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇದ್ದೆ. ಕೆಲವು ಸ್ನೇಹಿತರು ನನಗೆ ಸಲಹೆ ಕೊಟ್ಟರು, ನೀವು ದೊಡ್ಡ ವಿಡಿಯೋನ ಹಾಕಿದ್ರೆ ನಮಗೆ ಕಷ್ಟ ಆಗುತ್ತೆ, ಒಂದೊಂದು ವಿಚಾರಕ್ಕೆ ಒಂದು ಚಿಕ್ಕ ವಿಡಿಯೋಗಳನ್ನು ಹಾಕಿದ್ರೆ ನಮಗಿರೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗುತ್ತೆ ಅಂತ ಹಲವಾರು ಸ್ನೇಹಿತರು ನನಗೆ ಸಲಹೆನೆ ಕೊಟ್ಟರು. ಆದ್ದರಿಂದ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ಚಿಕ್ಕ ವಿಡಿಯೋಗಳನ್ನು ನಾನು ಎಪಿಸೋಡ್ಗಳ ಹೆಸರನ್ನು ನೀಡ್ತಾ ಅಪ್ಲೋಡ್ ಮಾಡ್ತೀನಿ. ಸೊ ಕನ್ನಡದಲ್ಲಿ ಸರಳವಾಗಿ ಅಪ್ಲೋಡ್ ಮಾಡೋದ್ರಿಂದ, ಸರಳವಾಗಿ ವಿವರಿಸೋದ್ರಿಂದ ತಮಗೆಲ್ಲ
ಈಗಿರೋ ಸಮಸ್ಯೆ ಬೆಳೆಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ.